ಬಂಧುಗಳೇ, ಇವತ್ತು ನಾವೆಲ್ಲರೂ ಚಿದ್ರಿ ಗ್ರಾಮದಲ್ಲಿ ನಮ್ಮ ಭಾರತೀಯ ಬೌದ್ಧ ಮಹಾಸಭೆಯ ವತಿಯಿಂದ ವರ್ಷವಾಸ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ವಿ. ಇಲ್ಲಿ ಎಲ್ಲ ಗ್ರಾಮಸ್ಥರು ಅತ್ಯಂತ ಭಕ್ತಿ ಗೌರವದಿಂದ ನಾವೆಲ್ಲರೂ ಈ ವರ್ಷವಾಸ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ ಗೌರವದೊಂದಿಗೆ ಆಚರಣೆ ಮಾಡ್ತಾಯಿದ್ದೀವಿ. ಈ ವರ್ಷವಾಸ ಕಾರ್ಯಕ್ರಮ ತಥಾಗತ ಗೌತಮ ಬುದ್ಧರ ಕಾಲದಿಂದಲೂ ಪ್ರಾರಂಭವಾಗಿ ತಥಾಗತ ಗೌತಮ ಬುದ್ಧರು ವರ್ಷವಾಸ ಅಂದರೆ ಇದು ಮಳೆಯ ಕಾಲದಲ್ಲಿ ಜನರು ಹೊರಗಡೆ ಓಡಾಡೋದಿಲ್ಲ, ಅಂಥ ಸಂದರ್ಭದಲ್ಲಿ ಗೋಸ್ಕರ ಅಷ್ಟಾಂಗ ಮಾರ್ಗವನ್ನು ಕಲಿಸೋದಕ್ಕೋಸ್ಕರ ಪಂಚಶೀಲಗಳ ಬೋಧನೆ ಮಾಡುವುದಕ್ಕೋಸ್ಕರ ತಥಾಗತ ಗೌತಮ ಬುದ್ಧರು ನಿರಂತರವಾಗಿ 3 ತಿಂಗಳ ಕಾಲ ಈ ಎಲ್ಲ ಬೌದ್ಧ ಭಿಕ್ಕುಗಳಿಗೂ ಅಲ್ಲಿರ್ತಕ್ಕಂಥ ಸಮಾಜ ಬಾಂಧವರಿಗೂ ಎಲ್ಲರಿಗೂ ಬೌದ್ಧ ಧರ್ಮದ ಬಗ್ಗೆ ಚಿಂತನೆಗಳನ್ನು ನಿರಂತರವಾಗಿ 3 ತಿಂಗಳ ಕಾಲ ನೀಡ್ತಾ ಇದ್ದರು. ಆ ಒಂದು ಕಾರ್ಯಕ್ರಮದ ಹೆಸರೇ ಇದು ವರ್ಷವಾಸ ಅಂತಕ್ಕಂಥ ಕಾರ್ಯಕ್ರಮ. ಇಂದು ನಾವು ಆ ತಥಾಗತರು ನೀಡಿರ್ತಕ್ಕಂಥ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಪಂಚಶೀಲಗಳು, ಚತುರಾರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು ಹಾಗೂ ಸಪ್ತಬೋಧಾಂಗಗಳ ಬಗ್ಗೆ ಇಂದು ಸಮಾಜಕ್ಕೆ ನಾವೆಲ್ಲರೂ ಅದರ ಸದರಪರಿಚಯನ್ನು, ಅದರ ವಚನಾಮೃತವನ್ನು, ಬುದ್ಧನ ವಚನಾಮೃತವನ್ನು ಇವತ್ತು ನಾವೆಲ್ಲರಿಗೂ ಉಣಬಡಿಸ್ತಾ ಇದ್ದೇವೆ. ಅದು ನಮ್ಮ ವರ್ಷವಾಸ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಬೌದ್ಧ ಉಪಾಸಕರಿಗೂ ನಾನು ಮತ್ತೊಂದು ಸಲ ಜೈ ಭೀಮ್, ನಮೋ ಬುದ್ಧಾಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಮಂಗಲವಾಗಲಿ, ಎಲ್ಲರೂ ಬುದ್ಧನೆಡೆಗೆ ಬರಲಿ ಅಂಥೇಳಿ ಹಾರೈಸಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತಿದ್ದೀನಿ. ಜೈ ಭೀಮ್, ನಮೋ ಬುದ್ಧಾಯ. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಇಂದು ನಮ್ಮ ಚಿದ್ರಿ ಗ್ರಾಮದಲ್ಲಿ ವರ್ಷವಾಸದ ಪ್ರಯುಕ್ತ ನಮ್ಮನ್ನು ಉದ್ದೇಶಿಸಿ ಬೌದ್ಧ ಧರ್ಮದ ವಿಚಾರಗಳನ್ನು ಪ್ರಸಾರ ಮಾಡಲಿಕ್ಕೆ, ನಮಗೆ ಅದರ ಕುರಿತು ವಿಚಾರಗಳನ್ನು ಹೇಳಲಿಕ್ಕೆ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಸರ್ ಅವರು ಬಂದು ಇಂದು ಭಾರತ ದೇಶದಲ್ಲೇ ಆಗಿ ಹೋಗಿರ್ತಕ್ಕಂತಹ ಬೌದ್ಧ ರಾಜರುಗಳ ಕುರಿತು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಸತ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಜನರಿಗೆ ಮುಟ್ಟಿಸಬೇಕು ಅಂತಕ್ಕಂಥ ಒಂದು ತುಡಿತ ಇವರಲ್ಲಿ ನಾನು ಅತಿ ಹೆಚ್ಚಿನಿಂದ ನೋಡಿದ್ದೇನೆ.
ಯಾಕಂತಂದರೆ ಇಂಥ ವಿಚಾರಗಳನ್ನು ಪ್ರಸಾರ ಮಾಡಬೇಕಂತಕ್ಕಂಥ ಧೈರ್ಯ ಮಾಡೋದು ಬಹಳಷ್ಟು ವಿರಳ. ಇಂದು ಭಾರತ ದೇಶದಲ್ಲಿ ಹಿಂದೂ ಧರ್ಮದ ಒಂದು ಕೇಕೆ ಕುಣಿದಾಡ್ತಕ್ಕಂಥ ಸಂದರ್ಭದಲ್ಲಿ ಬೌದ್ಧ ಧರ್ಮದ ವಿಚಾರಗಳನ್ನು ಮುಚ್ಚಾಕಬೇಕು ಅಂತಕ್ಕಂಥ ಷಡ್ಯಂತ್ರಗಳ ಮಧ್ಯೆ ಆ ಬೌದ್ಧ ಧರ್ಮವನ್ನು ಮತ್ತೆ ನಾವು ಬೆಳೆಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಗ್ರಾಮಗಳಿಂದ ಗ್ರಾಮಕ್ಕೆ ಹೋಗಿ ಧರ್ಮದ ಕುರಿತು ವಿಚಾರವನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಒಂದು ಧೈರ್ಯವನ್ನು ತೋರಿರ್ತಕ್ಕಂಥದ್ದು ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಸರು. ಇವರು ನಮ್ಮ ಕೃತಜ್ಞತೆಗೆ ಭಾಜನರಾಗಿದ್ದಾರೆ ಅಂತಕ್ಕಂಥ ವಿಷಯವನ್ನು ಹೇಳಲಿಕ್ಕೆ ನನಗೆ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿಯೂ ಕೂಡ ನವಯುವಕರು ಧರ್ಮವನ್ನು ಬೆಳೆಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಕೇವಲ ಇಲ್ಲಿ ಮೇಲ್ಗಡೆನೇ ಅಷ್ಟೇ ಅಲ್ಲ, ಕೆಳಗಡೆ ಶ್ಯಾಮಸುಂದರ ಭವನದಲ್ಲಿಯೂ ಕೂಡ ಇಂಥ ಒಂದು ಪ್ರವಚನ ಮಾಲಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಧರ್ಮವನ್ನು ಮನೆ ಮನೆಗೆ ಮುಟ್ಟಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಕೇವಲ ಜನರನ್ನು ಜಾಗೃತಗೊಳಿಸೋದಷ್ಟೇ ಅಲ್ಲದೇ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾ ಇರೋದು ಇದು ಒಂದು ಉತ್ತಮವಾಗಿರ್ತಕ್ಕಂಥ ಸೂಚಕ. ಈ ಒಂದು ಬೆಳವಣಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೀಲಿ, ಅವರು ಕೂಡ ವಿಹಾರದಲ್ಲಿ ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡು ಬಂದು ಕೂರ್ತಕ್ಕಂಥ ಶ್ರದ್ಧೆಯನ್ನು ಬೆಳೆಸ್ಕೊಳ್ತಾರೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಇಂಥ ಕೆಲಸಗಳು ಇನ್ನೂ ಹೆಚ್ಚಿಗೆ ನಡೀಲಿ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಗ್ರಾಮದ ಹಿರಿಯರು ಕೂಡ ಅವರಿಗೆ ಒಂದು ಸಪೋರ್ಟ್ ಮಾಡೋ ಮುಖಾಂತರ, ಅವರಿಗೆ ಒಳ್ಳೆ ಕಲ್ಚರ್ಗಳನ್ನು ಹೇಳೋ ಮುಖಾಂತರ, ಇಂಥ ಒಳ್ಳೆ ಕಾರ್ಯಕ್ರಮಗಳಿಗೆ ನಾವು ಹಿಂದಿದ್ದೇವೆ ಅಂತಕ್ಕಂಥ ಧೈರ್ಯ ಕೊಡೋ ಮುಖಾಂತರ ತಾವೆಲ್ಲರೂ ಹಿಂದಿದ್ದೀರಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಧರ್ಮದ ಕಾರ್ಯ ನಡೀಲಿ ಅಂತಕ್ಕಂಥ ವಿಚಾರವನ್ನು ಹೇಳಿ ನಾನು 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಸರ್ವರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಓಕೆ. ವಿಶ್ವಶಾಂತಿ ಗೌತಮ ಬುದ್ಧ, ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸ್ತಾ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾರತೀಯ ಜಿಲ್ಲಾ ಮತ್ತು ತಾಲೂಕಾ ವತಿಯಿಂದ ನಾವು ಸಿದ್ಧರ ಕಾಲದಲ್ಲಿ 14ನೇ ತಾರೀಕು ವರ್ಷ ಕಾರ್ಯಕ್ರಮದಾಗಿ ನಮ್ಮ ಎಲ್ಲ ಸಮಾಜ ಮುಖಂಡರಿಂದ ಒಂದು ದಿವಸದ ಕೇಂದ್ರೀಯ ಶಿಕ್ಷಕರು ಬಂದು ಸಿದ್ಧರ ಕಾಲೇಜಲ್ಲಿ ನಮಗೆ ವರ್ಷ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ಹೇಳಬೇಕು ಎಂಬುದು ಅವರು ಒಬ್ಬರಿಗೆ ಒಂದು ದಿವಸದ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆ ಟ್ರೈನಿಂಗ್ ಕೊಟ್ಟಿದ್ದರಲ್ಲಿ ವಿಶೇಷವಾಗಿ ನಮ್ಮದು ಬೀದರ್ ಜಿಲ್ಲೆಯಲ್ಲಿ ಹೆಸರುವಾಸಿ ಅಂತ ಪ್ರೊಫೆಸರ್ ಹುಗ್ಗೆ ಪಾಟೀಲ್ ಅವರು ಸುಮಾರು 4 ವರ್ಷ ಇದು 4ನೇ 5ನೇ ಕಾರ್ಯಕ್ರಮ ಇದು. ಅದರಲ್ಲಿ ಅವರು ನಮ್ಮ ಧರ್ಮಕ್ಕೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ದಾರೆ. ಅದಕ್ಕೆ ವಿಶೇಷವಾಗಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಚಿದ್ರಿ ಬಾಬಾ ಸಾಹೇಬನ ಬಗ್ಗೆ ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ, ರೂಲ್ಸ್ ಆಗಲಿ, ಹರೊಂದಕ್ಕೆ ನಮ್ಮ ಚಿದ್ರಿ ಕಾರ್ಯಕ್ರಮವನ್ನು ಮೊದಲನೇದಾಗಿರ್ತಾರೆ. ಅದರಲ್ಲಿ ಖುಷಿಯಾಗಿ ನಂದಂದ್ರೆ ನಮ್ಮ ಮಕ್ಕಳು ಇವತ್ತು ಭಾಳ ದಿನ ಇದ್ದಾರೆ. ಆಮೇಲೆ ಎಲ್ಲ ತಾಯಿಯಂದರು ಇವತ್ತು ವರ್ಷ ಕಾರ್ಯಕ್ರಮದಲ್ಲಿ ಹುಗ್ಗೆ ಪಾಟೀಲವರು, ನಮ್ಮ ಹೊಸ ಕಾರ್ಯಕ್ರಮದಲ್ಲಿ ಗುಂಡಪ್ಪರು, ಮಂಜುಳಾ ಭಾಯದೊಡ್ಡಿ, ಆಮೇಲೆ ನಮ್ಮದು ಸಾಗರಣ್ಣವರು, ಚಿದ್ರಿ ಗ್ರಾಮದ ಎಲ್ಲ ನಮ್ಮ ಬೌದ್ಧಿಷ್ಟ ಸಮಾಜ ವತಿಯಿಂದ ಅವರಿಗೆ ನಾವು ಇದೇ ರೀತಿ ಕಾರ್ಯಕ್ರಮ ಮುಂದಿನ ಸರ್ತಿ ಒಳ್ಳೆ ರೀತಿಯಲ್ಲಿ 3 ದಿನ ಸತತ ನಡೀತದೆ. ಅವರಿಗೆ ಕಾರ್ಯಕ್ರಮವನ್ನು ಒಳ್ಳೆಯದಾಗಿ ನಮ್ಮ ಹುಗ್ಗೆ ಪಾಟೀಲ್ ನಡೆಸ್ಕೊಟ್ರೆ, ಅದಕ್ಕಾಗಿ ನಾವು ಚಿದ್ರಿ ವತಿಯಿಂದ ಮತ್ತು ನಮ್ಮೆಲ್ಲ ನಮ್ಮ ಸಮಾಜ ವತಿಯಿಂದ ಹುಗ್ಗೆ ಪಾಟೀಲ್ ನಾನು ಅವ್ರಿಗೆ ಕೋಟಿ ಜೈ ಮಾಡ್ತೇನೆ. ಮುಂದೆ ಇದೇ ಕಾರ್ಯಕ್ರಮ ಅವರು ಸತತವಾಗಿ ಮುಂದೆ ನಡೆಸ್ಕೊಂಡು ನಮಗೆ ಸಹಾಯ ಮಾಡ್ಬೇಕಂತೇಳಿ ನನ್ನ ವತಿಯಿಂದ ಅವರಿಗೆ ನಾನು ಮತ್ತೊಂದು ಸರ್ತಿ ನಾನು ಧನ್ಯವಾದ ಹೇಳ್ತೇನೆ. ಜೈ ಭೀಮ್.